ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ತೇಜಸ್, ಇವರ ಹೆಸರು ಅಕ್ಷಯ್. ಇಬ್ಬರು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇವೆ. ನಮ್ಮ ಶಾಲೆ ಹೆಸರು JHS ಬೀರ್ಲಿ ಶಾಲೆ. ನಮ್ಮ ಥೀಮ್ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ. ನಮ್ಮ ಸಮಸ್ಯೆ ನಿರೂಪಣೆ, ಡ್ರಿಪ್ ಪೈಪ್ ನಿರ್ವಹಣೆಗಳ ಖಚಿತಪಡಿಸುವುದು ಮತ್ತು ದಕ್ಷತೆ ಹೆಚ್ಚಿಸುವುದು. ರೈತರು ಬೆಳೆಗಳನ್ನ ಬೆಳೀತಾರೆ. ಅವು ಏನಂದ್ರೆ ಈಗ ಸೌತೆಕಾಯಿ ಇರ್ಬೋದು, ಆಗ್ಲೇ ಇರ್ಬೋದು, ಇಂತ ಎಲ್ಲಾ ಬೆಳೆಗಳಿಗೂ ಡ್ರಿಪ್ ವೈರ್ ನ ಬಳಸ್ತಾರೆ. ಅಂದ್ರೆ ಈ ಒಂದೊಂದ್ ಬೆಳೆ ಆದ ನಂತರ ಏನ್ ಮಾಡ್ತಾರೆ ಅಂದ್ರೆ ಡ್ರಿಪ್ ವೈರ್ ನ ಎಲ್ ಬೇಕಲ್ಲಿ ಬಿಸಾಡೋದು, ಅಥವಾ ಮರಮೇಲೆ ಕಟ್ಟಿಡೋದು, ಇಲ್ಲಾಂದ್ರೆ ಈ ಜಾಗದಿಂದ ಆ ಜಾಗಕ್ಕೆ ಎಳೆಯೋದು, ಇಲ್ಲಾಂದ್ರೆ ಹೆಲಿಕಾಪ್ಟರ್ ಹಾಳಾಗೋದು, ಇವೆಲ್ಲ ಮಾಡೋದ್ರಿಂದ ಡ್ರಿಪ್ ವೈರ್ಗಳು ಬೇಗ ಹಾಳಾಗ್ತಿತ್ತು. ಅದೇ ಈ ಒಂದು ಡ್ರಿಪ್ ವೈರ್ ಡಿಸ್ಪೆನ್ಸರ್ ಬಂದ್ರೆ ಯಾವ ಒಂದು ಹೆಲಿಕಾಪ್ಟರ್ ಅಥವಾ ಮರಮೇಲೆ ಇದ್ ಮಾಡೋದು ಅವೆಲ್ಲದ್ರಿಂದ ಏನು ಅವೆಲ್ಲ. ಇದನ್ನು ಹೇಗ್ ತಯಾರಿಸೋದು ಅಂದ್ರೆ ನಾವು ಒಂದು ಸಾಲಿಡ್ ಕ್ರೇಟ್ ತಗೋಬೇಕು. ಅದರಲ್ಲಿ ಒಂದು ಸನ್ಬೋರ್ಡ್ ಶೀಟ್ ತಗೊಂಡು ಕ್ಲೋಸ್ ಮಾಡೋದನ್ನ ಮಾಡ್ಕೊಂಡು ನಾವು ಒಂದು ಸನ್ಬೋರ್ಡ್ ಶೀಟ್ ಅಲ್ಲಿ ಸರ್ಕಲ್ ತರ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡು ಅದಕ್ಕೆ ಸಣ್ಣ ಸಣ್ಣ ವಾಲ್ ಮಾಡಿ ಪೈಪ್ ಫಿಕ್ಸ್ ಮಾಡೋದು. ಇಲ್ಲಿಂದ ಒಂದು ಡ್ರಿಲ್ಲಿಂಗ್ ಮಿಷಿನ್ ತಗೊಂಡು ವಾಲ್ ಮಾಡಿ ಕ್ರೇಟ್ ಒಂದು 3/4 ಇಂಚು 1 ಇಂಚು ಪೈಪ್ ತಗೊಂಡು ಎಂಡ್ ಕ್ಯಾಪ್ ಅನ್ನು ಯೂಸ್ ಮಾಡಿ ಶೇಪ್ ಜಾಯಿಂಟ್ ಶೇಪ್ ಮಾಡಿ ಇದನ್ನು ತಯಾರಿಸಿದ್ದೇವೆ. ಇದಕ್ಕೆ ಯಾವುದೇ ಎಲೆಕ್ಟ್ರಾನಿಕ್ ಮಿಷಿನ್ ಇಂದ ಯೂಸ್ ಮಾಡಿಲ್ಲ. ಇದಕ್ಕೆ ಬೇಕಾಗಿದ್ದು ಸನ್ಬೋರ್ಡ್ ಶೀಟು, ಸಾಲಿಡ್ ಕ್ರೇಟು, ಪೈಪು, 1 ಇಂಚ್ ಪೈಪು, 3/4 ಇಂಚ್ ಪೈಪು, ಎಂಡ್ ಪೈಪು ಮತ್ತೆ ಜಾಯಿಂಟ್ ಪೈಪು. ಇದೇ ಕೆಲಸ ಮಾಡುತ್ತೆ ಅಂದ್ರೆ ಹೊಲದಲ್ಲಿ ರೈತರು ಹೀಗೆ ಡ್ರಿಪ್ ಪೈಪ್ ಅನ್ನು ಸಾಲಾಗಿ ಹಾಕ್ತವೆ. ಇವಾಗ ಇದು ಬೇಡ ಅಂದ್ರೆ ನಾವು ರಿಟರ್ನ್ ಮಾಡ್ಕೋಬಹುದು. ಇದರಿಂದ ರೈತರಿಗೆ ಯಾವುದೇ ಮೈಕೈ ನೋವು ಬರುವುದಿಲ್ಲ. ಇದು ಈಸಿಯಾಗಿ ಇದನ್ನು ನಾವು ಕ್ಲೋಸ್ ಮಾಡಬಹುದು. ಕ್ಲೋಸ್ ಮಾಡಿದಾಗ ಇಲ್ಲಿ ಕಾಡೆ ಇರದಂತೆ ಪೈಪು ಸುರಕ್ಷಿತವಾಗಿರುತ್ತೆ. ಧನ್ಯವಾದಗಳು.